ಹುಟ್ಟಿಸಬೇಕಾದ್ರೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಮಾಂದೇಶ ಮಾಡುವುದು ನಿತ್ಯ ಹೆಣ್ಣ ಗಂಡ ಗಂಡ ಹೆಣ್ಣಗಳ ಸಹವಾಸ. ಹೆತ್ತವರಿಗೂ ಹೆತ್ತ ಮಕ್ಕಳಿಗೂ ಎಷ್ಟೊಂದು ಅಂತರ ಅಲ್ವಾ? ಹೆತ್ತವರು ಕಾಣುವುದು ಬಹಿರಂಗದ ಕನಸನ್ನ, ಆದ್ರೆ ಮಾಂತೇಶ ಕಾಣುವುದು ಅಂತರಂಗದ ಕನಸನ್ನ. ಈ ಮಾಂತೇಶನ ಅಂತರಂಗದ ಕನಸಿಗೆ ಅಡ್ಡಿ ಆಗ್ತಾ ಇದ್ದಾಳಲ್ಲ ಅಂಬಿಕಾ. ಅಂಬಿಕಾ ನಾನು ಕಣ್ಣಿಟ್ಟ ಕನ್ಯಾಮಣಿ. ಅವಳನ್ನು ದಕ್ಕಿಸಿಕೊಳ್ಳಬೇಕೆಂಬ 3 ವರ್ಷದ ಬಯಕೆನ ಇವತ್ತು ತೀರಿಸಿಕೊಳ್ಳಕ್ಕ ಬೇಕ. ನಾ ಬಯಸಿದ ಅಂಬಿಕಾ ಈ ಕಡೆನ ಬರಕತ್ತಳ. ಒಂದನ್ನ ಕೆತ್ತಿ ಆ ಕಲ್ಲನ್ನ ಸಿಲೆ ಮಾಡಿ ಸಿಲೆಗೊಂದು ಓಲೆ ತೊಡಿಸುವ ಕಲೆಗಾರ ನಾನು. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಆ ಶಿಲ್ಪಿಯ, ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನೋಡಿ ನಮನ. ಅಂಬಿಕಾ, ಈ ಕಲೆಗಾರನ್ ನೋಡಿ ಎದೆಯಲ್ಲಿ ಭಯ ಹುಟ್ಟಿದ. ಭಯ ಪಡ್ಲಿಕ್ಕೆ ನಾನೇನು ದಿಕ್ಕೇಡಿ ಹಕ್ಕೆಲ್ಲ ಮಿಸ್ಟರ್ ಮಾಂತೈ. ಹೆತ್ತವರ ಆಶ್ರಯದಲ್ಲಿ ಅನ್ನ ತಿಂದು ಬದುಕಿರುವ ಬಲವುಳ್ಳ ಹಕ್ಕಿ, ಆಕಾಶದಲ್ಲಿ ಹಾರುತ್ತಿರುವ ಹಕ್ಕಿಗಳನ್ನು ಕಂಡು ಅವುಗಳ ರೆಕ್ಕೆಯನ್ನು ಕುಕ್ಕಲಿಕ್ಕೆ ಪ್ರಯತ್ನ ಪಡುತ್ತಿರುವ ನಿನ್ನಂತ ರಣಹದ್ದುಗಳ ರೆಕ್ಕೆಯನ್ನು ಕತ್ತರಿಸಾಕ್ಲಿಕ್ಕೆ ಹೊಟ್ಟಿರುವ ಹಠಮಾರಿ ಹಕ್ಕಿ ನಾನು. ಮಿಸ್ಟರ್ ಮಾಂತೇಶ್, ನಾನು ನಿಮ್ಮನ್ನ 3 ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಮಾತಿಗೆ ನಾನು ನಿಮ್ಮ ಆಧೀನ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀರಾ. ಹೆಜ್ಜೆಗೂ ನಾನು ನಿಮ್ಮ ಕಾಮ ದೃಷ್ಟಿಯಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀರಾ. ಯಾಕೆ ನಿಮ್ಮಲ್ಲಿ ಇಂತಹ ದುರಾಸೆ? ಈ ನಿಮ್ಮ ಮಾತಿಗೆ ಮನ್ನಣೆ ಕೊಡುವ ಹೆಣ್ಣು ನಾನಂತ ನೀವು ಭಾವಿಸ್ಕೋಬೇಡಿ. ಇಷ್ಟಕ್ಕೂ ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಬಜಾರ್ದಲ್ಲಿ ಇಟ್ಟು ಮಾರುವ ಹಣ್ಣು ಅಂತ ತಿಳಿದಿದ್ದೀರೋ ಅಥವಾ ನೀವು ನಡೆದಾಡುವ ಕಾಲಿನ ಧೂಳು ಅಂತ ತಿಳ್ಕೊಂಡಿದ್ದೀರೋ? ಇಲ್ಲ, ಜರ್ಮನಿ ಬೋಗಾನ್ಯಾಗ ಹಾಕಿಟ್ಟಿರುವ ಬೆಣ್ಣೆ ಅಂತ ತಿಳಿದೆ. ಆ ಬೆಣ್ಣೆ 3 ವರ್ಷದ ಹಿಂದೆ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿಗೆ ನಾನು ಒಂದು ಹನಿ ಹೆಪ್ಪ ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗ ಅರವಿಂದ ಪ್ರೀತಿಯನ್ನು ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಕಟ್ಟದ ಬರ್ರ ತಗದು ಬೆಣ್ಣೆ ಮಾಡ್ಯಾನ. ಆ ಬೆಣ್ಣಿನ ಅಪ್ಪಕ್ಕಂತ ನುಂಗಬೇಕು ಅಂತ ಆಸೆ. ನಾ ಬಯಸಿದ ಬೆಣ್ಣೆ ಬಂದು ನನ್ನ ಬಾಯಿಗೆ ಬಿದ್ರೆ ಸರಿ, ಇಲ್ಲವಾದ್ರೆ ಕದ್ದು ತಿನ್ನುವ ಕಟುಕಾಕಿಣೆ. ನಿನ್ನಂತ ಕಟುಕರ ಮಾತಿಗೆ ಹೆದರುವ ಹೇಡಿ ಹೆಣ್ಣು ನಾನಂತ ನೀನು ಯಾವತ್ತೂ ಭಾವಿಸ್ಕೋಬೇಡ. ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮೇಲೆ ಮುಚ್ಚಿರೋ ಪಾತ್ರೆ ಮುಚ್ಚಳ ಬಾನೇ ಭದ್ರವಾಗಿದೆ. ನಿಲುಕದಿರೋ ಬೆನ್ನೆಗೆ ಕೈ ಹಾಕಿದ್ರೆ ನಿನಗೆ ಸಿಗೋದು ಬೆಣ್ಣೆ ಅಲ್ಲ, ಮೈ ತುಂಬ ಬೆತ್ತದ ಭಯಗಳು. ಅದಕ್ಕೆ ನಿನಗೆ ರಣಚಂಡಿಯಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಸ್ವಲ್ಪ ಎಚ್ಚರದಿಂದ ಬದುಕು ಅಂತ. ನನಗೆ ಹತ್ರ ಹೇಳುವ ಹುಚ್ಚರ್ ರಣಚಂಡಿ. ನೀನು ಕೊಡುವ ಬೆತ್ತದ ಬರಗಳಿಗೆ ಎದುರುಕೊಂಡು ಓಡಿ ಹೋಗೋದಕ್ಕೆ ನಾನೇನು ordinary ಮನುಷ್ಯ ಅಲ್ಲ. ರಾಜವಂಶದಲ್ಲಿ ಹುಟ್ಟಿದ ರಾಜವಂಶದ ಕುಡಿ ನಾನು. ಅಪ್ಟಲ್ ಒಂದು ಹೆಣ್ಣು ಜಾತಿ ಹೊಳಲೆ ನೀನು. ಮೋಸ್ಲೆ ಭಾಯಿ ಮೂಢ, ವಿಷದ ಅಕ್ಷರಗಳಿಂದ ನುಡಿಯದಿರನೆಂದು ಕೆಟ್ಟ ಜಾತಿಯ ಹುಳುವು ಅಂತ. ಒಂದ್ಸಾರಿ ಹೆಣ್ಣಿನ ಇತಿಹಾಸ ಪುಟವನ್ನು ತಿರುವಿ ನೋಡು, ಹೆಣ್ಣು ಏನು ಅಂತ ನಿನಗೆ ಚೆನ್ನಾಗಿ ಅರ್ಥವಾಗುತ್ತೆ. ಹಿಂದೆ ಅಮೃತ ಯುಗದಲ್ಲಿ ವಿಶ್ವಾಮಿತ್ರನೆಂಬ ಮಹಾಮುನಿ ತಾನೇ ಒಬ್ಬ ಶ್ರೇಷ್ಠ ಋಷಿ ಅಂತ ಮೆರೆದಾಡ್ತಾ ಇದ್ದ. ಆದ್ರೆ ಮೇನಕೆ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ. ತ್ರೈತಾಯುಗದಲ್ಲಿ 10 ತಲೆಯನ್ನು ಹೊತ್ತಿರುವ ರಾವಣ ತಾನೇ ಒಬ್ಬ ಶ್ರೇಷ್ಠ ಶಿವಭಕ್ತ ಅಂತ ಮೆರೆದಾಡ್ತಾ ಇದ್ದ. ಆದ್ರೆ ಸೀತೆ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ತಾನೇ ಒಬ್ಬ ಬಾಹು ಬಲಿಷ್ಠ ಅಂತ ಮೆರೆದಾಡ್ತಾ ಇದ್ದ ದುಷ್ಟ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ಈ ಕಲಿಯುಗದಲ್ಲಿ ಎಷ್ಟು ಜನರು ಆಸ್ತಿ ಅಂತಸ್ತು ಐಶ್ವರ್ಯವನ್ನ ಕಳೆದುಕೊಂಡು ಬೀದಿ ಭಿಕಾರಿಗಳಾಗಿದ್ದಾರೆ. ಅದು ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ. ನೀನೊಂದು ನರಪಸುವು, ನೀನ್ ಮುಂದೆ ಇಂಥ ಮಾತನ್ನೆಲ್ಲ ತಿಳಿಸಿ ಹೇಳಿದ್ರೆ ಏನು ಉಪಯೋಗ ಬಾರದು. ಅದಕ್ಕೆ ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಐ ಸೇ ಗೆಟ್ ಔಟ್. ಭವ್ಯ ಭಾರತದ ಹೆಣ್ಣಿನ ಕತೆ ಹೇಳಿ ಒಳ್ಳೆ ಹೆಣ್ಣಿನಂಗ ಸೋಗ್ ಹಾಕೋ ಸೋಗ್ಲಾಡಿ. ಇದೇ ಇತಿಹಾಸದ ಪುಟದ ಹೆಣ್ಣಿನ ಕಥೆಯನ್ನು ಒಂದ್ಸಾರಿ ಹೇಳ್ತೀನಿ ಕೇಳಿಸ್ಕೋ. 12ನೇ ಶತಮಾನದಾಗ ಅಕ್ಕ ಮಾದೇವಿ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣುಗಳ ಪಾಪ ನೋಡುತ್ತಿದ್ದೆ ವಿನಃ ಅವಳ ದೇಹವನ್ನಲ್ಲ.
ಯಾಕೆ ಹೇಳು? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡೋರ ಕಣ್ಣಾಗ ಪರಿಶುದ್ಧವಾದ ಭಾವ ತುಂಬಿತ್ವಾ. ಆದ್ರ ನೀ ಹಾಕೊಂಡಿಲ್ಲ ಈ ತುಂಡು 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 ಬಟ್ಟೆ. ಇಂಥ ಬಟ್ಟೆಗಳನ್ನ ನೋಡಿದ್ರ ನನ್ನಂತ ಹರಿದೊಡಗಲ್ಲ. ಇಂದ ನಾಳೆ ನಿಗರಿ ಹೋಗು ಮುದುಕನು ಎಗರ್ ನಿಂದಿರ್ತಾನ್ಲೇ ಬುಬ್ನಿ. ಬಾ ಬಾ ಬಾ. ಏ ಕರಿ ಹೆಗ್ಗನ ಮೊಸಳವನೇ, ಕಾಮಿನಿ ಅದನ್ನ ಕಣ್ಣಿಗೆ ಕಾಣೋದಿಲ್ಲ, ಹಳದಿಯಾಗೆ ಇರುತ್ತಂತೆ. ಒಳ್ಳೆ ಮನಸ್ಸಿನಿಂದ ನೋಡಿದ್ರೆ ಎಲ್ಲವೂ ಒಳ್ಳೇದಾಗೆ ಕಾಣಿಸುತ್ತೆ. ನಿನ್ನ ತರ ಕಾಮ ದೃಷ್ಟಿಯಿಂದ ನೋಡಿದ್ರೆ ಹಾಗೆ ಕಾಣಿಸೋದು. ಅಜ್ಞಾನವನ್ನು ಮರೆತು ಸುಜ್ಞಾನಿಗೆ ವರ್ತನೆ ಮಾಡಿದ್ರೆ ಅದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ದೆ ಹೋದ್ರೆ ನನ್ನ ಕೈಯಲ್ಲಿ ನಿನ್ನ ಸಾವಂತೂ ಕಟ್ಟಿಟ್ಟ ಬುದ್ಧಿನೇ. ಬಾಡಗಂಡಿ ಮಂಗ್ಯಾನಂತಾಕಿನ ಇದನ್ನ ನಮ್ಮ ಅಪ್ಪ ನಮ್ಮವ್ವ LKG ಹಿಡಿದ ಡಿಗ್ರಿ ತನ ಓದಿಸಿದ್ರು ತಲೆಯಾಗ ಹೋಗಿಲ್ಲ. ಇನ್ನು ನಿನ್ನ ಮಾತು ನನ್ನ ತಲೆಯಾಗ ಹೋಗವನು ಬಾರ್ಲೇ ಬಾ. ಕರಣಿ ಹೆಗ್ಗನ ಮೊಸಳವನೇ, ಕತ್ತೆಗೆ ಲತ್ತ ಪೆಟ್ಟಿದ್ರೆ ತಾನೇ ಮನೆಯೋದು. ಬಿಟ್ಟು ಮಗನ ಅಂಬಿ, ಏನು ನಿನ್ನ ಸೌಂದರ್ಯ. ಈ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ರೆ ಕನಸು ಕಾಣಬೇಕು ಅನ್ಸತ್ತೆ.